ನೀನಿಲ್ಲದೆ ನೀನಿಲ್ಲದೆ ಬೇಡ, ಇಲ್ಲೇನು ಮಾಡ್ತಿದ್ಯಾ? ವೇದಾಂತ್ ಯಾಕೋ ತುಂಬ ಬೇಜಾರಾಗಿದ್ದಾನೆ. ಅವನು ಯಾವತ್ತೂ ಈ ಥರ ಇದ್ದಿದ್ದೇ ಇಲ್ಲ. ಇಡೀ ಜನ್ಮಕ್ಕಾಗಷ್ಟು ನೋವುನ ಒಂದೇ ದಿನ ಕೊಟ್ಟಿದ್ಯಲ್ಲ ವಿಕ್ರಾಂತ್. ನಾನಿದನ್ನು ತಡ್ಕೊಂಡು ಹೇಗಿರ್ಲಿ? ವೇದಾಂತ್, 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 ಯಾಕೇನಾಯ್ತು? ಇಲ್ಲೇನ್ ಮಾಡ್ತಿದ್ಯಾ ವೇದಾಂತ್? ವೇದಾಂತ್, ನಿನ್ನೆ ಕೇಳ್ತಾ ಇರೋದು. ಏನೇನಾಯ್ತು? ಏನೋ ಹಾಗೆ? ಇಲ್ಲ, ಏನೋ ಮುಚ್ಚಿಡ್ತಾ ಇದೆ. ನಾನೇನೋ ಮುಚ್ಚಿಡ್ತಿಲ್ಲ. ನಿನಗೆ ಸುಳ್ಳು ಹೇಳೋದಕ್ಕೆ, ಭಾವನೆಗಳನ್ನ ಮುಚ್ಚಿಡೋದಕ್ಕೆ ಬರಲ್ಲ ವೇದಾಂತ್. ಏನಾಯ್ತು ಅಂತ ನನ್ನ ಹತ್ರ ಹೇಳು. ವೇದಾಂತ್, ವೇದಾಂತ್, ಯಾಕೆ ಕಣ್ಣಲ್ಲಿ ನೀರು? ಬಂದಾಗಿಂದ ಮುಖದಲ್ಲಿ ಒಂಚೂರು ಕಳೆನೇ ಇಲ್ಲ. ಆಕಾಶನೇ ತಲೆ ಬೆದ್ದು ಬಿಟ್ಟಿರೋ ಥರ ಆಡ್ತಾ ಇದ್ಯಾ. ಏನಾಯ್ತು ವೇದಾಂತ್? ಯಾಕೆ ಅಳ್ತಿದ್ಯಾ? ನಾನೇ ಕೇಳಬೇಕು. ಆಗ್ತಿಲ್ಲ, ಅದು ಕಣ್ಣೊಳಗಡೆ ಏನೋ ಬಿದ್ದಿದೆ. ನೀನೊಂಚೂರು ಬೇಜಾರಲ್ಲಿದ್ರು ನನಗೆ ಗೊತ್ತಾಗುತ್ತೆ ವೇದಾಂತ್. ಯಾಕೆ ಬೇಜಾರಾಗಿದ್ಯಾ? ಇಲ್ಲ ಅಮೂಲ್ಯ, ಏನೇನೋ ಹೇಳಿ ತಲೆ ತಿನ್ಬೇಡ. ವೇದಾಂತ್ ಯಾಕೋ ತುಂಬಾ ಬೇಜಾರಾಗಿದ್ದಾನೆ. ಅವನು ಯಾವತ್ತೂ ಈ ತರ ಇದ್ದಿದ್ದೇ ಇಲ್ಲ. ಸಂಜೆ ಬಂದಾಗಿಂದ
ಏನೋ ಕಳ್ಕೊಂಡಿರೋ ಥರ ಭಾವನೆ ಅವನ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಏನಾಗಿರ್ಬೋದು? ಬಿಡಬಾರ್ದು, ಅವನ ಬಾಯಿ ಬಿಡಿಸ್ಲೇಬೇಕು. ವೇದಾಂತ್, 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 ಮಿಸ್ಟರ್ ವೇದಾಂತ್ ವಸಿಷ್ಠ ಅವರು ಮಲ್ಕೊಂಡ್ಬಿಟ್ಟಿದಾರ. ಮಲ್ಕೊಳ್ಳೋದು ಮಲ್ಕೊಂಡ, ಈ ಥರ ಮಲ್ಕೊಂಡ್ಬಿಟ್ಟಿದ್ದಾನೆ. ನಿಜವಾಗ್ಲೂ ಮಲಗಿದಾನ ಅಥವಾ ಡೌ ಮಾಡ್ತಿದ್ದಾನ? ಓಹೋ, ಇವಾಗ ಮಲ್ಕೊಂಡು 4 ಗಂಟೆಗೆ ನನ್ನ ಸ್ವೀಟ್ ನಿದ್ರೆನ ಹಾಳು ಮಾಡೋ ಪ್ಲ್ಯಾನ್ ಇದೆ ಅನ್ಸುತ್ತೆ. ವೇದಾಂತ್, ವೇದಾಂತ್, ಇವನೇನಪ್ಪ ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಗುತ್ತೆ ಅಂತಲ್ಲ, ಆ ಥರ ಆಯ್ತು ಇವನ್ ಕತೆ. ರೊಮ್ಯಾನ್ಸ್ ಪದದಲ್ಲಿ ಆರ್ ಕೂಡ ಗೊತ್ತಿರಲಿಲ್ಲ, ಫುಲ್ ಸ್ಪೆಲ್ಲಿಂಗ್ ಹೇಳ್ಕೊಟ್ಟಿದ್ದೆ. ಈಗ ನೋಡಿದ್ರೆ ವರ್ಡೇ ಮರ್ತೋಗ್ಬಿಟ್ಟಿದ್ದಾನೆ. ಏನಪ್ಪ ಮಾಡೋದು ಇವಾಗ? ಇರು ಮಾಡ್ತೀನಿ. ರಸದಲ್ಲಿ ವಿರಸವೇಕೆ ಪ್ರಾಣಕಾಂತ, ಮನದಲ್ಲಿ ಇರುವ ಮಧುರವಾದ ಪ್ರೀತಿಯನ್ನು ವ್ಯಕ್ತಪಡಿಸಲು ಬಂದರೆ 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 ಮೌನವಾಗಿರುವ ಎಲ್ಲ ಪ್ರಾಣಕಾಂತ. ಓಹೋ ಪ್ರಾಣಕಾಂತ, ಅಪ್ಪ ಮೌನೇಶ್ ಕುಮಾರ್, ಏನಾದರೂ ಮಾತಾಡ್ತೀಯಾ? ನಾನು ಒಬ್ಳೆ ಅವಾಗಿಂದ ಬಾಯ್ ಬಡ್ಕೋತಾನೇ ಇದ್ದೀನಿ, ನೀನೇನೋ ಮಾತಾಡ್ತಾನೆ ಇಲ್ವಲ್ಲ. ನಾನು ಸಂಜೆಯಿಂದ ನೋಡ್ತಾನೆ ಇದ್ದೀನಿ, ಸೈಲೆಂಟಾಗಿದ್ಯಾ. ಅದೇನೋ ಮಾತಾಡಿದ್ರೆ ಅದೇನೋ ಮುತ್ತು ಮುತ್ತುದ್ರೋಗ್ಬಿಡುತ್ತೆ ಅನ್ನೋ ಥರ ಇದೆಯಲ್ಲ. ಏನಾಯ್ತು ಬಂಗಾರ, ಯಾಕೆ ಬೇಜಾರಾಗಿದ್ಯಾ? ಮಾತಾಡು ವೇದಾಂತ್, ನೀನು ಸುಮ್ಮನೆ ಇದ್ರೆ ಹೆಂಗೆ? ನಂಗೆ ನಿದ್ದೆ ಬರ್ತಿದ್ದಾನೆ, ಮಲ್ಕೊಳ್ಬೇಕು. ಅಂತ ಬ್ಯೂಟಿಫುಲ್ ಆ್ಯಂಡ್ ಇಂಟೆಲಿಜೆಂಟ್ ಹುಡುಗಿ ಸಿಗ್ಲಿ ಅಂತ ಅದೆಷ್ಟು ಜನ ಹುಡುಗರು ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ ಅಂತ ಉಪವಾಸ ಮಾಡ್ತಾ ಇರ್ತಾರೆ. ನಾನು ನಿಂಗೆ ತುಂಬ ಈಸಿಯಾಗಿ ಸಿಕ್ಬಿಟ್ಟಿದ್ದೀನಲ್ಲ, ಅದಕ್ಕೆ ನಿನಗೆ ನನ್ನ ಬೆಲೆ ಗೊತ್ತಾಗ್ತಾ ಇಲ್ಲ. ಮಲ್ಕೋಬೇಕಂತೆ ಅಪ್ಪಣ್ಣ. ಏಯ್ ಹಲೋ ಮಿಸ್ಟರ್ ವೇದಾಂತ್ ವಸಿಷ್ಠ ಅವರೇ. ಹಲೋ, ಈ ಅಮೂಲ್ಯ ಮಂಜುನಾಥ್ಗೆ ಇಷ್ಟೊಂದು ಅವಮಾನನ? ಇರು ಮಾಡ್ತೀನಿ ನಿನಗೆ. ನನ್ನ ಮುದ್ದು ಗಿಣಿರಾಮ, ನಿದ್ದೆ ಬಂತಪ್ಪ? ಮಾಡ್ತು ಅವನಪ್ಪ ರೋಬೋಗೆ ಇವತ್ತು ತುಂಬಾ ಬೇಜಾರಾಗಿದೆಯಲ್ಲ. ರೋಬೋ ನನ್ನ ಮುದ್ದು ಗುಮ್ಮ, ಈ ವೇದಾಂತಕ್ಕೆ ಏನಾಯ್ತು? ಸಂಜೆ ಬಂದಾಗಿಂದ ತುಂಬ ಡಲ್ ಆಗಿದ್ದಾನೆ. ಏನು ಅಂತ ಕೇಳಿದ್ರು ಹೇಳ್ತಾ ಇಲ್ಲ. ಏನಕ್ಕೆ ಡಲ್ ಆಗಿರ್ಬೋದು? ಕೋಪನೂ ಮಾಡ್ಕೋತಾ ಇಲ್ಲ. ಆಗಲೇ ಟೆರ್ರಸ್ ಹತ್ರ ಅಳ್ತಿದ್ದಾಗಿತ್ತು. ಊಟಕ್ಕೆ ಕೂತ್ಕೊಂಡಾಗ ಸರಿಯಾಗಿ ಊಟನೂ ಮಾಡಿಲ್ಲ, ಸೈಡಲ್ಲೆಲ್ಲೋ ನೋಡ್ತಾ ಇದ್ದ. ಮೆಟ್ಲತ್ರ ಬೇರೆ ಒಬ್ಬನೇ ಕೂತ್ಕೊಂಡಿದ್ದ. ಈಗ ನೋಡಿದ್ರೆ ಸೀದಾ ಎದ್ದೇ ಹೋಗ್ಬಿಟ್ಟ. ಏನಾಗಿರ್ಬೋದು? ಹೋಗಿ ಡೈರೆಕ್ಟಾಗಿ ನಾನೇ ಕೇಳಿಬಿಡ್ಲಾ? ಬೇಡ ಬೇಡ ಬೇಡ, ತುಂಬ ಕೆಣ್ಕಿದ್ರೆ ಇನ್ನೂ ಬೇಜಾರಾಗ್ಬಿಡ್ತಾನೆ. ನಾಳೆ ಕೇಳೋಣ, ನಾಳೆ ಅಷ್ಟೊತ್ತಿಗೆ ಸರಿ ಹೋಗಿರ್ತಾನೆ.
ಸರಿ, ಅದು ಬರುತ್ತೆ. ಜಗ, ಬಸ್ ತೇಜಸ್ ಬಗ್ಗೆ ವಿಚಾರಿಸೋಕ್ಕೆ ಹೇಳಿದ್ನಲ್ಲ, ಏನಾಯ್ತು? ಬಸ್ ಅದು ಅಣ್ಣಂದು ಸ್ವಿಚ್ ಆಫ್ ಬರ್ತಾ ಇದೆ. ಅದು ಅಲ್ಲದೆ ಅಣ್ಣ, ಆ ಅಮ್ಮ ನಮ್ಮ ಭಾಷೆಯಲ್ಲಿ ಮಾತಾಡ್ತಿಲ್ಲ, ಬೇರೆ ಭಾಷೆಯಲ್ಲಿ ಮಾತಾಡ್ತಾಳೆ. ಅದು ಯಾವ ಭಾಷೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಣ್ಣ. ಬೇರೆ ಭಾಷೆಯಲ್ಲಿ ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಾ? ಅಂದರೆ ತೇಜಸ್ ಬೇರೆ ಸ್ಟೇಟ್ಗೆ ಹೋಗಿದ್ದಾನ? ತೇಜಸ್ ಹೋಗಿ 10 ದಿವಸ ಮೇಲಾಯಿತು, ಇನ್ನೂ ನನಗೆ ಕಾಲ್ ಮಾಡಲಿಲ್ವಲ್ಲ. ನನಗೆ ಬೇಡ, ಅಟ್ಲೀಸ್ಟ್ ಅವನ ನತ್ತಿಗೆಗೆ ಫೋನ್ ಮಾಡಬೇಕಲ್ಲ. ಅವನು ಚಂದ್ರನಿಗೂ ಫೋನ್ ಮಾಡಲಿಲ್ಲ ಅಂತೆ. ಎಲ್ಲಿ ಹೋಗಿರ್ಬೋದು? ಏನಾದರೂ ಆಗಿರ್ಬೋದಾ? ನಮಗೂ ಹಂಗೆ ಅನಿಸಿದೆ ಬಾಸ್. ಒಂದು ಕೆಲಸ ಮಾಡು, ನಮ್ಮ ಎಸ್ ಐ ಇದ್ದಾನಲ್ಲ, ಅವನ ಹತ್ರ ಹೋಗು, ತೇಜಸ್ ಫೋನ್ ಟ್ರೇಸ್ ಮಾಡಿಸು. ಸರಿ ಬಾಸ್. ತೇಜಸ್ ಎಲ್ಲಿದ್ದಾನಂತ ನನಗೆ ಗೊತ್ತಾಗಬೇಕು. ನನಗೆ ಯಾಕೋ ನಮ್ಮ ದುಶ್ಮನ್ಗಳೂ ಸ್ಕೆಚ್ ಆಗಿದ್ದಾರೆ ಅನಿಸುತ್ತೆ. ನಮಗೆ ಬೇರೆ ಊರಲ್ಲೂ ತುಂಬ ದುಶ್ಮನ್ಗಳಿದ್ದಾರೆ. ತೇಜಸ್ ಎಲ್ಲಿದ್ದಾನಂತ ನನಗೆ ಗೊತ್ತಾಗಬೇಕು. ಪಾಪ ಆರ್ತಿ, ವಿಕ್ರಾಂತ್ ತೀರ್ಕೊಂಡಿರೋ ವಿಚಾರ ಇನ್ನೊಳಗೆ ಗೊತ್ತಿಲ್ಲ. ವಿಕ್ರಾಂತ್ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ, ಈ ಕಾಲ್ ಮಾಡ್ತಾನೆ, ಆ ಕಾಲ್ ಮಾಡ್ತಾನೆ ಅಂತ ಕಾಯ್ತಾನೆ ಇದ್ದಾಳೆ. ಸದ್ಯಕ್ಕೊಳಗೆ ಸತ್ಯ ಅಂತೂ ಹೇಳೋದಕ್ಕಾಗಲ್ಲ. ಕಡೆ ಪಕ್ಷ ಅವಳನ್ನ ನೋಡ್ಕೊಂಡಾದ್ರೂ ಬರ್ತೀನಿ. ಇದೇನಪ್ಪ ಹೀಗೆ ಬಂದು ಒಬ್ಬನೇ ನಿಂತ್ಕೊಂಡಿದ್ಯಾ? ಓ, ಆರ್ತಿನ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಬಂದ್ಯಾ? ಅವಳು ಒಳಗಡೆ ಇದ್ದಾಳೆ, ಹೋಗಿ ಮಾತಾಡ್ಸು. ಅಂಜು, ಇಲ್ಲ ವೇದಾಂತ, ನೀನು ಮಾಡ್ತಾ ಇರೋದು ಸರಿ ಇದೆ. ಆರತಿ ಅವರಿಂದ ನೀನು ವಿಷಯನ ಮುಚ್ಚಿಟ್ಟು ಯಾವ ತಪ್ಪು ಮಾಡ್ತಿಲ್ಲ. ಈ ಕಹಿಯಾದ ಸತ್ಯನ ಒಪ್ಕೊಳ್ಳೋದಕ್ಕೆ ಆರತಿ ಇನ್ನೂ ರೆಡಿ ಇಲ್ಲ. ಈಗ ನೀನು ಸುಳ್ಳು ಹೇಳೋದೇ ಸರಿ. ಆರತಿ ವಿಕ್ರಾಂತ್ ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಹೇಳಲಿ? ಹೇಗೆ ಮುಖಕ್ಕೆ ಮುಖ ಕೊಟ್ಟು ಸುಳ್ಳು ಹೇಳಲಿ? ಆರ್ತಿ, ಭಾವ ನೀವ್ಯಾವಾಗ ಬಂದ್ರಿ?
ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ನೀ ಕೂತ್ಕೊ. ಸದ್ಯ ನೀವಾದರೂ ಬಂದ್ರಲ್ಲ, ನಾನೇ ನಿಮಗೆ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ನಿಮ್ಮ ತಮ್ಮನ ಬಗ್ಗೆ ಕಂಪ್ಲೇಂಟ್ ಮಾಡೋದಕ್ಕೆ. ಅಲ್ಲ ಭಾವ, ದುಬೈಗೆ ಹೋಗಿ 2 ದಿನದ ಮೇಲಾಯಿತು, ಒಂದು ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ಎಂಥದ್ದೂ ಇಲ್ಲ. ನಾನೇ ಕಾಲ್ ಮಾಡಿದ್ರೆ ನನ್ನ ಕಾಲ್ ಕೂಡ ಪಿಕ್ ಮಾಡ್ತಾ ಇಲ್ಲ. ಹೆಂಡತಿ ಹತ್ರ ಮಾತಾಡೋದಕ್ಕೆ 2 ನಿಮಿಷ ಟೈಮೂ ಇರಲ್ವಾ ಭಾವ? ಏನಾದರೂ ಅವ್ರು ವಾಪಸ್ ಬಂದರೆ ನಾನು ಅವ್ರಿಗೆ ಚೆನ್ನಾಗಿ ಕ್ಲಾಸ್ ತಗೋತೀನಿ. ಎಷ್ಟು ಕೊಬ್ಬಿರ್ಬೇಕು ಅವ್ರಿಗೆ. ಅಲ್ಲ ಭಾವ, ಒಬ್ಳು ಹೆಂಡತಿ ಇದ್ದಾಳೆ, ಅವಳು ಗರ್ಭಿಣಿ ಅನ್ನೋದು ಗೊತ್ತಾಗಲ್ವಾ ಅವ್ರಿಗೆ? ಇದಕ್ಕೆಲ್ಲ ನೀವೇ ಕಾರಣ. ಪ್ರೀತಿ ಅನ್ನೋದು ಬರೀ ಎದುರಿಗೆ ಸಿಕ್ಕಿದಾಗ ಮಾತ್ರ ತೋರಿಸೋದಲ್ಲ. ಪ್ರೀತಿ ಜೊತೆ ಕಾಳಜಿ, ಜವಾಬ್ದಾರಿ ಎಲ್ಲ ಸೇರಿದಾಗ್ಲೇ ಒಂದು ಸಂಸಾರ ಅಂತ ಆಗೋದು. ಇದನ್ನೆಲ್ಲ ನೀವೇ ಅವ್ರಿಗೆ ಹೇಳ್ಕೊಡ್ಬೇಕು ಭಾವ. ಈ ಟೈಮಲ್ಲಿ ವಿಕ್ಕಿ ಅವ್ರು ಒಂದೊಂದು ಕ್ಷಣಕ್ಕೂ ನನ್ನ ಜೊತೆಲೇ ಇರಬೇಕು ಅಂತ ಅನಿಸುತ್ತೆ. ನನಗಷ್ಟೇ ಅಲ್ಲ, ನನ್ನ ಮಗುಗೂ ಕೂಡ ಹಾಗೆ ಅನಿಸುತ್ತೆ ಭಾವ. ನಾನು ವಿಕ್ಕಿ ಅವ್ರನ್ನ ನೆನ್ಪು ಮಾಡ್ಕೊಂಡಾಗೆಲ್ಲ ನನ್ನ ಮಗು ಕಿಕ್ ಮಾಡುತ್ತೆ ಗೊತ್ತಾ? ಟೈಮ್ ಸರಿಯಾಗಿ ಮೆಡಿಸಿನ್ಸ್, ಊಟ, ತಿಂಡಿ ಎಲ್ಲ ಮಾಡ್ತಿದ್ದೀರಾ? ನಾನಿನ್ನು ನಿಮ್ಮ ತಮ್ಮನ ಬಗ್ಗೆ ಮಾತಾಡೋದನ್ನ ಮುಗಿಸಿಲ್ಲ. ಅವ್ರು ವಾಪಸ್ ಬಂದಮೇಲೆ ನೀವು ಅವ್ರ ಕಿವಿ ಹಿಂಡಿ ಚೆನ್ನಾಗಿ ಬುದ್ಧಿ ಹೇಳಬೇಕು. ನೀವೇನಾದರೂ ಅವ್ರ ಪರ ವಹಿಸ್ಕೊಂಡು ಮಾತಾಡಿದ್ರೆ ನಾನು ಯಾವತ್ತೂ ನಿಮ್ಮ ಹತ್ರ ಮಾತಾಡೋದೇ ಇಲ್ಲ ಅಷ್ಟೆ. ಇಲ್ಲ ಆರ್ತಿ, ನಾನು ನಿಮ್ಮ ಭಾವ, ಇರೋದೇ 1 ತಿಂಗಳು, ಡೆಲಿವರಿ ಡೇಟ್ಗಿಂತ ಮುಂಚೆನೇ ಆಗ್ಬೋದು ಅಂತ ಡಾಕ್ಟರ್ ಬೇರೆ ಹೇಳಿದ್ದಾರೆ. ಈ ಟೈಮಲ್ಲೇ ಅವ್ರು ದುಬೈಗೆ ಬೇರೆ ಹೋಗಿದ್ದಾರೆ. ನೀವಾದರೂ ಒಂದು ಮಾತು ಹೇಳ್ಬೋದಿತ್ತಲ್ಲ ಭಾವ. ಅವ್ರ ಬದಲು ಬೇರೆ ಯಾರನ್ನಾದ್ರೂ ಕಳಿಸ್ಬೋದಿತ್ತಲ್ವಾ? ನಾನು ಹೇಳಿದೆ ಆರ್ತಿ, ಹೋಗ್ಬೇಡ ವಿಕ್ರಾಂತ್, ಪ್ಲೀಸ್ ಹೋಗ್ಬೇಡ ಅಂತ. ಆದ್ರೂ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ. ಅವ್ರು ಯಾವಾಗಲೂ ಹೀಗೆ ತಮ್ಮ ಮಾತೆ ನಡಿಬೇಕು ಅಂತ ಹೇಳ್ತಾರೆ. ಅವ್ರ ಮೇಲೆ ಬರ್ತಾ ಇರೋ ಅಷ್ಟು ಕೋಪ ನಿಮ್ಮ ಮೇಲೂ ಬರ್ತದೆ ಭಾವ. ಅವ್ರು ಹೀಗೆ ಮಾಡ್ತಾ ಇರೋದು ನೋಡಿದ್ರೆ ನಮ್ಮ ಮಗು ಹುಟ್ಟಿದ ಮೇಲೂ ಅವ್ರು ಬರಲ್ಲ ಅಂತ ಅನಿಸ್ತದೆ. ನಮ್ಮ ಮಗು ಹುಟ್ಟಿದ ಮೇಲೆ ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಹೇಳಬೇಕು ಭಾವ? ನಾನು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ ಅಷ್ಟೇ. ಅಷ್ಟಕ್ಕೆ ಯಾಕೆ ನೀವು ಸಾರಿ ಕೇಳ್ತಾ ಇದ್ದೀರಾ? ಅಯ್ಯೋ ಭಾವ, ಮರ್ತೇ ಬಿಟ್ಟೆ. ಕಾಫಿ ತೊಗೊಂಬರ್ತೀನಿ. ಐಮ್ ಸಾರಿ ಆರ್ತಿ. ವಿಕ್ರಾಂತ್ ಇನ್ನು ಬರೋದಿಲ್ಲ ಅನ್ನೋ ಸತ್ಯನ ಈ ಪರಿಸ್ಥಿತಿಯಿಂದ ನಿಮ್ಗೆ ಹೇಗೆ ಹೇಳಿ? ನನಗೀಗ ಸತ್ಯನ ಮುಚ್ಚಿಡದೆ ಬೇರೆ ಆಪ್ಷನ್ ಇಲ್ಲ.